ಮಾರ್ಚ್ 22ರ ಕರ್ನಾಟಕ ಬಂದ್ಗೆ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ. ಇನ್ನು ಹಲವು ಸಂಘಟನೆಗಳಿಂದ ಬಂದ್ಗೆ ಬೆಂಬಲನೇ ಸಿಕ್ಕಿಲ್ಲ. ಬಂದ್ ಮಾಡೇ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಮಾತ್ರ ಬಿಗಿಪಟ್ಟು ಹಿಡಿದಿದ್ದಾರೆ. ಬಂದ್ ಬಗ್ಗೆ ಜನರಿಗೂ ಕನ್ಫ್ಯೂಷನ್ ಇದೆ, ಸಂಘಟನೆಗಳಿಗೂ ಕೂಡ ಗೊಂದಲ ಎದುರಾಗಿದೆ. ಬಂದ್ನ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ, ಸ್ಪಷ್ಟತೆಯಲ್ಲಿ ಕೊರತೆ ಇದೆ ಅಂತ ಸಂಘಟನೆಗಳು ಹೇಳ್ತಾ ಇದ್ದಾವೆ. ಬಟ್ ನಾವು ಹೇಳಿದ ದಿನ ಬಂದ್ ಮಾಡೇ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಹೇಳ್ತಾ ಇದ್ದಾರೆ. ಬಂದ್ ಇರುತ್ತಾ ಇಲ್ವಾ, ಅಥವಾ ಇದ್ರೂ ಕೂಡ ಎಷ್ಟರ ಮಟ್ಟಿಗೆ ಅದಕ್ಕೆ ಬೆಂಬಲ ವ್ಯಕ್ತವಾಗಬಹುದು? ಜನರಲ್ಲೂ ಕನ್ಫ್ಯೂಷನ್ ಇದೆ, ಸಂಘಟನೆಗಳಲ್ಲೂ ಕೂಡ ಈ ಬಗ್ಗೆ ಗೊಂದಲ ಏರ್ಪಟ್ಟಿದೆ. ಈ ಬಾರಿ ವಾಟಾಳ್ ನಾಗರಾಜ್ ಕರ್ನಾಟಕ ಬಂದ್ ಮಾರ್ಚ್ 22ಕ್ಕೆ ಘೋಷಣೆ ಮಾಡ್ತಿದ್ದ ಹಾಗೇನೆ ಈ ಗೊಂದಲಗಳು ಆರಂಭ ಆಯಿತು. ಇನ್ನೂ ಕೂಡ ಅದಕ್ಕೆ ಒಂದು ಸ್ಪಷ್ಟನೆ ಸಿಕ್ಕಿಲ್ಲ. 22 ಅಂದರೆ SSLC ಎಕ್ಸಾಮ್ ಆರಂಭ ಆಗ್ತಾ ಇದೆ. ಮತ್ತು ಪ್ರೈಮರಿ ಒಂದು 5, 6, 7 ಅವು ಕೂಡ ಎಕ್ಸಾಮ್ಸ್ ಆರಂಭ ಆಗ್ತಾ ಇದ್ದಾವೆ. ನೋಡಿ, ಒಕ್ಕೂಟದ ವ್ಯವಸ್ಥೆಯಲ್ಲಿ ಬದುಕ್ತಕ್ಕಂಥ ನಮಗೆ ಮರಾಠಿಗರು ಮಾಡಿರ್ತಕ್ಕಂಥದ್ದು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ. ಅದನ್ನು ವಿರೋಧ ಮಾಡ್ತೀವಿ, ಖಂಡಿಸ್ತೇವೆ. ಬಂದ್ಗೂ ಕೂಡ ನಾವು ಬೆಂಬಲಿಸ್ತೇವೆ. ಆದರೆ ಆ ದಿನ ಬೇಡ, ಬೇರೆ ಯಾವುದಾದ್ರೂ ಒಂದು ಡೇಟನ್ನು ಹಾಕಲಿ. ಇಡೀ ರಾಜ್ಯಾದ್ಯಂತ ನಾವು ಕೂಡ ಶಾಲೆಗಳನ್ನು ಬಂದ್ ಮಾಡ್ತೇವೆ, ಸಪೋರ್ಟ್ ಮಾಡ್ತೇವೆ. ಯಾಕಂದ್ರೆ ನಾವು ಕೂಡ ಕನ್ನಡಿಗರು, ನಾವು ಸ್ವಾಭಿಮಾನಿಗಳಾಗಿ ಬದುಕ್ತಾ ಇದ್ದೇವೆ. ಅಂದಮೇಲೆ ನಾವು ಇಂಥ ವಿಚಾರಗಳು ಬಂದಾಗ, ನಮಗೆ ಅವಮಾನ ಆದಾಗ, ನಮ್ಮವ್ರಿಗೆ ಅವಮಾನ ಆದಾಗ ಖಂಡಿತ ನಾವು ಅದನ್ನು ಖಂಡಿಸ್ತೇವೆ. ಅದು ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ. ಇಡೀ ರಾಜ್ಯಾದ್ಯಂತ ನಾವು ಕೂಡ ಶಾಲೆ ಬಂದ್ ಮಾಡ್ತೇವೆ, ಸಪೋರ್ಟ್ ಮಾಡೋಣ. ಆದರೆ ಅಖಂಡ ಏನು ಇವರು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜು, ಆ ಡೇಟು ಸೂಕ್ತ ಅಲ್ಲ. ಎಕ್ಸಾಮ್ಸ್ಗೂ ನಡೀತಕ್ಕಂಥ ಸಂದರ್ಭ ಆಗಿರೋದ್ರಿಂದ ದಯಮಾಡಿ ಆ ಡೇಟನ್ನು ಮುಂದೂಡಲಿ. ಅದನ್ನು ನಾವು ನಮ್ಮ ಸಂಘಟನೆ ಡೀಟೇಲ್ಸ್ ಕೊಡ್ತಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಗತಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಒಂದ್ ಕಡೆ ವಾಟಾಳ್ ನಾಗರಾಜ್ ಅವರ ಪಟ್ಟನಂತೂ ಸಡಿಲಿಸ್ತಾ ಇಲ್ಲ, ಹೇಳಿದ ದಿನಾಂಕಕ್ಕೆ ಕರ್ನಾಟಕ ಬಂದ್ ಅಂತಾರೆ. ಬಟ್ ಉಳಿದ ಸಂಘಟನೆಗಳಿಂದ ಜೊತೆಗೆ ಜನಸಾಮಾನ್ಯರಿಂದ ಒಂದು ರೀತಿ ಗೊಂದಲದ ಪ್ರತಿಕ್ರಿಯೆಗಳಿದೆ. ಬಂದ್ ಬಗ್ಗೆ ಏನಾಗಬಹುದು ಅನ್ಸತ್ತೆ? ವಿಜಯ್, ನಾಡು ನುಡಿ ಗಡಿ ವಿಚಾರ ಬಂದಾಗ ಯಾವಾಗಲೂ ಕೂಡ ವಾಟಾಳ್ ನಾಗರಾಜ್ ಅವರು ಧ್ವನಿಯನ್ನ ಎತ್ತಾರೆ. ವಾಟಾಳ್ ನಾಗರಾಜ್ ಕರೆ ಕೊಡುವಂತಹ ಬಂದ್ಗೆ ಬಹಳ ತೂಕ ಇರುತ್ತೆ, ಸುಮಾರು ಜನ ಬೆಂಬಲವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಆದರೆ ಯಾವಾಗ ಫೆಬ್ರವರಿ 27ನೇ ತಾರೀಕಿಗೆ ವಾಟಾಳ್ ನಾಗರಾಜ್ ಅವರು ಈ ಸಲ ಮಾರ್ಚ್ 22ಕ್ಕೆ ಅಂದ್ರೆ ಇನ್ನೆರಡು ದಿನದಲ್ಲಿ ಅಖಂಡ ಕರ್ನಾಟಕ ಬಂದ್ ಅನ್ನ ಮಾಡ್ತೀನಿ ಅಂತ ಘೋಷಣೆ ಕೊಟ್ಟರು, ಆ ದಿನದಿಂದ ಹಿಡಿದು ಈ ದಿನದವರೆಗೂ ಕೂಡ ಸಾಕಷ್ಟು ಗೊಂದಲಗಳಿವೆ. ಈ ಬಂದ್ ಬೇಕಾ ಬೇಡವಾ, ಈ ರೀತಿಯಾದಂತಹ ಚರ್ಚೆ ನಡೀತಾ ಇದೆ. ಸಾರ್ವಜನಿಕರನ್ನ ನೀವು ಮಾತಾಡಿಸಿ ಅವರು ಕೂಡ ಹೇಳೋದು ಈ ಬಂದ್ನ ಅವಶ್ಯಕತೆ ಇದೆಯಾ. ನೀವು ಖಾಸಗಿ ಶಾಲೆಗಳ ಒಕ್ಕೂಟದವ್ರನ್ನ ಮಾತಾಡಿಸಿ, ಅದು ಕ್ಯಾಂಪ್ಸ್ ಆಗ್ಲಿ, ರುಪ್ಸ್ ಆಗ್ಲಿ, ಕ್ರಪ ಆಗ್ಲಿ, ಇರುವಂತಹ ಅಷ್ಟೂ ಸಂಘಟನೆಯವ್ರನ್ನ ಮಾತಾಡಿಸಿ ಅವರು ಕೂಡ ಹೇಳೋದು ಈ ಬಂದ್ನ ಅವಶ್ಯಕತೆ ಇದೆಯಾ. ಅದರ ಜೊತೆಗೆ 22 ಸಂಘಟನೆಯನ್ನ ಒಳಗೊಂಡಂತಹ ಬಲಿಷ್ಠ ಖಾಸಗಿ ಸಾರಿಗೆ ಸಂಘಟನೆ ಇವರು ಕೂಡ ಇನ್ನೂ ಇದುವರೆಗೂ ಕೂಡ ತೀರ್ಮಾನ ಮಾಡಿಲ್ಲ. 50-50 ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬಂದ್ಗೆ ಇನ್ನೇನು 48 ಗಂಟೆ ಮಾತ್ರ ಬಾಕಿ ಇದೆ. 48 ಗಂಟೆ ಇದ್ರೂ ಕೂಡ ಬಂದ್ನ ಬಗ್ಗೆ ಜನರಲ್ಲೂ ಕ್ಲಾರಿಟಿ ಇಲ್ಲ. ಬಂದ್ನ ಘೋಷಣೆ ಮಾಡಿರುವವರನ್ನ ಹೊರತುಪಡಿಸಿದ್ರೆ ಬಂದ್ಗೆ ಬೆಂಬಲ ಕೊಡಬೇಕಾ ಬೇಡವಾ ಅಂತ ಚಾಲಕರಲ್ಲೂ ಕ್ಲಾರಿಟಿ ಇಲ್ಲ. ಶಾಲಾ ವಾಹನ ಚಾಲಕರನ್ನ ಗಮನಿಸಿದ್ರೆ ಅವರು ಕೂಡ ಬಂದ್ಗೆ ಬೆಂಬಲ ಕೊಡಲ್ಲ ಅಂತ ಇದ್ದಾರೆ. ಸೊ ಇಲ್ಲೆಲ್ಲರೂ ಕೂಡ ಬಂದ್ಗೆ ಬೆಂಬಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಬಂದ್ ಯಶಸ್ವಿ ಆಗೋದು ಯಾವಾಗ ಅಂತ ಹೇಳಿದ್ರೆ, ಇರುವಂತಹ ಎಲ್ಲಾ ಸಂಘಟನೆಯನ್ನ, ಹೋರಾಟ ಮಾಡುವಂತಹ ಅಷ್ಟೂ ಸಂಘಟನೆಯನ್ನ ನೀವು ಒಮ್ಮತಕ್ಕೆ ಕರ್ಕೊಂಡು ಬಂದು ಅವರೆಲ್ಲರೂ ಕೂಡ ಒಪ್ಪಿಗೆಯನ್ನ ಸೂಚಿಸಿದಾಗ, ಅವರೆಲ್ಲರ ಒಂದು ಸಹಮತಿಯ ಮೇರೆಗೆ ಇವರು ಒಗ್ಗಟ್ಟಾಗಿ ಯಾವಾಗ ಬಂದ್ ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಈ ಬಂದ್ ಯಶಸ್ವಿ ಆಗುತ್ತೆ. ಆದ್ರೆ ಸಂಘಟನೆಗಳಲ್ಲೇ ಒಂದು ಏನೋ ಒಗ್ಗಟ್ಟಿನ ಕೊರತೆ ಇದ್ದಾಗ, ಸಂಘಟನೆಗಳಲ್ಲೇ ವಿರೋಧ ವ್ಯಕ್ತ ಆಗ್ತಾ ಇದ್ದಾಗ, ಬಂದ್ನ ಅವಶ್ಯಕತೆ ಇದೆಯಾ ಅನ್ನುವಂತಹ ಪ್ರಶ್ನೆ ವ್ಯಕ್ತ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಬಂದ್ ಬೇಕಾ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕರಲ್ಲೂ ಕೂಡ ಸಹಜವಾಗಿ ಮೂಡುತ್ತೆ. ಸರ್ಕಾರಕ್ಕೆ ನೀವು ಬಿಸಿ ಮುಟ್ಟಿಸಬೇಕು ಅಂದ್ರೆ ಒಗ್ಗಟ್ಟಿಂದ ಹೋರಾಡಬೇಕು. ಆದ್ರೆ ಇಲ್ಲಿ ವಾಟಾಳ್ ನಾಗರಾಜ್ ಅವರನ್ನ ಹೊರತುಪಡಿಸಿದ್ರೆ ಬಹುತೇಕ ಎಲ್ಲ ಸಂಘಟನೆಗಳು ಕೂಡ ಈ ಬಂದ್ಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇವೆ. ಬಹುಮುಖ್ಯವಾಗಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಾಳೆಯಿಂದ SSLC ಎಕ್ಸಾಮ್ ಆರಂಭ ಆಗುತ್ತೆ. ಮಾರ್ಚ್ 22ನೇ ತಾರೀಕಿಗೆ 5, 6, 7, 8 ಮಕ್ಕಳಿಗೆ ಮೌಲ್ಯಾಂಕನ ಪರೀಕ್ಷೆ ಇದೆ. ಈ ಪರೀಕ್ಷೆಗಳ ಗೊಂದಲದಲ್ಲಿ ವರ್ಷವಿಡೀ ಮಕ್ಕಳು ಓದಿರುವಂತಹ ತಪಸ್ಸಿಗೆ ಈ ಬಂದ್ ಅನ್ನುವಂತಹ ಹೆಸರಿನಲ್ಲಿ ಕೊಳ್ಳಿ ಇಡುವಂತಹ ಪ್ರಯತ್ನ ಮಾಡಬೇಡಿ ಅನ್ನುವಂಥದ್ದು ಪೋಷಕರ ಒತ್ತಾಯ, ಅದ್ರ ಜೊತೆಗೆ ವಿದ್ಯಾರ್ಥಿಗಳ ಒತ್ತಾಯ. ಬಹುತೇಕ ಎಲ್ಲ ಸಂಘಟನೆಯವರು ಕೂಡ ಎಕ್ಸಾಮ್ ಇರುವಂತಹ ಹಿನ್ನೆಲೆಯಲ್ಲಿ ಬಂದ್ನ ಪೋಸ್ಟ್ಪೋನ್ ಮಾಡಿ ಅನ್ನುವಂತಹ ವಿಚಾರವನ್ನೇ ಹೇಳ್ತಾ ಇರೋದು. ಯಾವಾಗ ಇವರು ಬಂದ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು ಆವಾಗಲೇ ನ್ಯೂಸ್ ಫಸ್ಟ್ ಆಗಲಿ ಅಥವಾ ಬಹುತೇಕ ಎಲ್ಲರೂ ಕೂಡ ಮಾಧ್ಯಮದಲ್ಲಿ ವರದಿಯನ್ನ
ಪ್ರಸಾರ ಮಾಡಿದ್ರು, ಸಾರ್ವಜನಿಕರ ಆಂಗಲ್ ಅಲ್ಲಿ ವರದಿ ಪ್ರಸಾರ ಆಯಿತು, ಒಂದಷ್ಟು ಸಂಘಟನೆಗಳ ಆಂಗಲ್ ಅಲ್ಲಿ ವರದಿ ಪ್ರಸಾರ ಆಯಿತು. ಬಹುಮುಖ್ಯವಾಗಿ ಹೋರಾಟ ಮಾಡುವಂತಹ ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಿರೋದು ಏನಪ್ಪಾ ಅಂತ ಹೇಳಿದ್ರೆ, ಬಂದ್ನ ದಿನಾಂಕವನ್ನ ಬದಲಾವಣೆ ಮಾಡಿ ಅಂತ. 48 ಗಂಟೆ ಬಾಕಿ ಇದೆ, ಆದ್ರೆ ಬಂದ್ಗೆ ಯಾರು ಬೆಂಬಲ ಕೊಡ್ತಾರೆ, ಯಾರು ಬೆಂಬಲ ಕೊಡಲ್ಲ, ಬಂದ್ ಸಕ್ಸಸ್ ಆಗುತ್ತಾ ಇಲ್ವಾ, ಈ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ. ಸೊ ಹೀಗಾಗಿ ಈ ಬಂದ್ನ ಬಗ್ಗೆ ಇನ್ನೊಮ್ಮೆ ಆಲೋಚನೆ ಮಾಡುವಂತಹ ಅವಶ್ಯಕತೆ ಇದೆ. ಜಿದ್ದಿಗೆ ಬಿದ್ದವರ ಹಾಗೆ ಬಂದನ್ನ ಮಾಡೋದಕ್ಕಿಂತ ಬಂದ್ ಯಶಸ್ವಿ ಆಗಬೇಕು ಅಂದ್ರೆ ಎಲ್ಲರನ್ನ ಕೂಡ ಒಗ್ಗಟ್ಟಿಗೆ ತಗೊಂಡು ಆ ಬಂದನ್ನ ನಡೆಸಬೇಕಾದಂತಹ ಅವಶ್ಯಕತೆ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.